ಒಬ್ಬ ಮಂಡಗಾಲಿನ ಹುಡುಗಿದ್ದ, ಒಂದು ಕಾಲಿದ್ದಿಲ್ಲ ಹುಡುಗ ಮಂಡಗಾಲ ಕಾಲಿದ್ದ ಹುಡುಗ ಮಂಡಗಾಲಿದ್ದ ಹುಡುಗ ಕನ್ಯೆನೇ ಕೊಡಲಾಗಿದ್ರು, ಯಾರು ಕನ್ಯೆನೇ ಕೊಡಲಾಗಿದ್ರು. ಆ ಕನ್ಯಾ ಕೊಡೋ ಟೈಮ್ದಾಗ ಅವ್ರ ಸ್ವಾಮಿಗಳಿಗೆ ಅಂದ್ರೆ ತಪ್ಪುಗಳ ನಮ್ಮ ಹುಡುಗ ಒಂದು ಕನ್ಯಾ ಅದ ನೋಡ್ರಿ, ಎಲ್ಲಿ ಕನ್ಯಾ ಕೊಡಲಾಗ್ಯಾರ, ನಮ್ಮ ಹುಡುಗನ ಕಾಲ್ ಜರ ಮಂಡದ, ಯಾರು ಕನ್ಯಾ ಕೊಡಲಾಗ್ಯಾರ. ಮತ್ತ ಅಕಸ್ಮಾತ್ ಎಲ್ಲಿ ಒಂದು ಕನ್ಯಾ ಹುಡುಕಿ ಮಾಡ್ರಿ, ಈಗ ಬೇಕಂದ್ರೆ 50,000 ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂದ್ರು. ಇವರು ಸ್ವಾಮಿಗಳ ಆಶಾಕ್ ಬಿದ್ರು. ಕನ್ಯಾತನ ಮಾಡಿದ್ರೆ 50,000 ಕೊಡ್ತೀವತ್ತಾರ ಅಂದ್ರೆ ನಾ ಯಾಕೆ ಬಿಡ್ಬೇಕಂದವ್ರೆ. ಅವಾಗ ಆಯ್ತಪ್ಪ ನಾ ನಿಮ್ಗ ಹೋಗಿ ಊರಿಗೆ ಹೋಗಿ ಫೋನ್ ಹಚ್ತೀನಿ ಅಂದವ್ರೆ. ಅವಾಗ ಇವ್ರು ಹೊಳ್ಳಿ ತಮ್ಮ ಊರಿಗೆ ಹೋದ್ರು. ಊರಾಗ ಹೋಗೋದಕ್ಕ ಅಲ್ಲೊಂದು ಚೊಂಚಗೈ ಹುಡುಗಿ ಅವಾಗ ಇವ್ರಂದ್ರು, ಯಪ್ಪ ನಮ್ಮ ಹುಡುಗಿ ಕೈ ಚೊಂಚದ್ರಿ, ಒಟ್ಟ ಯಾರು ಹೊರನೇ ಬಂದವ ಗಟ್ಟಿನೇ ಆಗಲ್ಲ. ಬೇಕಂದ್ರೆ ನಿಮ್ಗೆ 50,000 ರೂಪಾಯಿ ಕೊಡ್ತೀವಿ, ಬೇಕಂದ್ರೆ ಎಲ್ಲರ ಒಂದ್ ಚಲೋ ವರ ಇತ್ತು ತಂದು ಮಾಡ್ರಿ ಅಂದ್ರು. ಅವಾಗ ಇವ್ರು ಸ್ವಾಮಿಗಳು ಅಂದ್ರು, ಗಂಡಿನ ಕಡೆಯವ್ರು 50,000 ಕೊಡ್ತೀವಿ ಅಂದಾರ, ಇವ್ರು ಹೆಣ್ಣಿನ ಕಡೆಯವ್ರು 50,000 ಕೊಡ್ತೀವತ್ತಾರ. ಚಲೋನೇ ಆಯ್ತು ಕೆಲಸ ತಿಳ್ಕೊಂಡು ಇವ್ರು ಏನ್ ಮಾಡಿದ್ರು, ಗಂಡಿನವ್ರಿಗೆ ಫೋನ್ ಹಚ್ರ, ತಮ್ಮ ಕನ್ಯೆ ಬೇಕಂತೀರಲ್ವ, ನಮ್ಮ ಊರಲ್ಲಿ ಹಚ್ಚಣದಾಗ ಬರ್ರಿ ನೀವು ನೋಡಕಂದ್ರು. ಅವಾಗ ಇವ್ರು ಒಂದು ಟಮ್ ತಗೊಂಡು ಡುಗು ಹಾದ್ರು ಹೋಗೋದಕ್ಕ. ಅವಾಗ ಮನ್ಯಾಗ ಮುದುಕಿತ್ತು, ಒಂದು ಮುದುಕಿ ಬಾಳ ಜಾಬದೈತ. ಆ ಮುದುಕಿ ಹೇಳ್ತು, ನೋಡ್ರಿ ನಮ್ಮ ಹುಡುಗಿ ಕನ್ಯಾ ನೋಡಕ್ ಬಂದಿರಿ, ನಮ್ಮ ಹುಡುಗಿ ಎಲ್ಲಿ ಕೂತಿರ್ತದ ನೋಡು ಅಲ್ಲೇ ಕನ್ಯಾ ನೋಡ್ಬೇಕು ನೀವು ಅಂದ್ರು. ಅವಾಗ ಇವ್ರದ್ದು ಯಾಕಂದ್ರು, ಅವಾಗ ಕತ್ಲೆ ಕೋಲ್ಯಾಗ ಹೋಗಿ ಕೂಡ್ಸ್ಯಾರ, ಮೈ ತುಂಬ ಈಗ ಶರಗ್ ಹಚ್ಚಾರ, ಒಂದು ಬೀಸಕ್ಕಲ್ಲಿ ಮಾರಿ ಮುಂದೆ ಇಟ್ಟಾರ. ಅವಾಗ ಈಗ ಹುಡುಗಿ ಎಡಗೈಲಿ ಬೀಸ್ಕೊಂಡ್ ಕೂತಾಳ, ಕೈ ಚೊಂಚತ್ತಲೆ ಹೀ ಬೀಸ್ಕೊಂಡ್ ಕೂತಾಳ. ಕುಂದ್ರೋದಕ್ಕ ಇವ್ರಂದ್ರು, ಹುಡುಗಿ ನೋಡಕ್ ಬಾರಿ ರೂಪು ಅಂತಿತ್ತು, ಕೈ ಕಾಂಡಿಲ್ಲ, ಮ್ಯಾಲ ಶರಗ್ ಹಾಕ್ಯಾಳ. ಅವಾಗ ಇವ್ರಂದ್ರ, ಹುಡುಗಿ ಬಾ ಫೇಮಸ್, ಲಗ್ನ ಮಾಡ್ಕೊಂಡೆ ಬಿಡ್ತೀವಿ ಅಂದ್ರೆ ಇವ್ರು. ಆಯ್ತು ಇವ್ರು ಈ ಕಡೆ ಊರಿಗೆ ಬಂದ್ರು, ಬಂದ್ ಕೂಡಲೇ ಅವ್ರು ಫೋನ್ ಮಾಡಿದ್ರು, ಹುಡುಗನ್ ನೋಡಿ ಹೋಗತ್ರಿ, ನೀವು ಬರೀ ಮಂಟ ನೋಡಿ ಹೋಗತ್ರಿ ಅಂದ್ರು. ಅವ್ರು ಟೆಂಪ್ ತಗೊಂಡು ಅವ್ರು ಹುಡುಗ ಬಂದ್ರು. ಇವ್ರು ಅಂದ್ರು, ನೋಡು ನಿಮ್ ಹುಡುಗಿ ಎಲ್ಲಿ ಕೂತಿರ್ತಲ್ಲ ಅಲ್ಲೇ ನಾವು ನೋಡಿವಿ, ನಮ್ಮ ಹುಡುಗಿ ಎಲ್ಲಿ ನಿಂತಿರ್ತಾನೆ ಎಲ್ಲಿ ಕೂತಿರ್ತಾನೆ ನೀವು ಅಲ್ಲೇ ನೋಡಿ ಹೋಗ್ಬೇಕಂದ್ರು. ಯಾಕಂದ್ರು, ಈ ಮಗನ ಮಂಡಗಾಲ ಒಯ್ದು ಚಲೋ ಒಂದು ಜ್ವಾಳದ ಬಣೆ ಆಗೋಯ್ತು, ಈ ಕಾಲೊಳಗೆ ಸೇರಿಸಿ ನಿಂದ್ರಿಸ್ಬಿಟ್ಟಿದ್ರಿ ಇವನಿಗೆ. ಅವಾಗ ಈ ಮಗ ನಿಂತಿದ ಗಟ್ಟಿದ್ದ ಕಾಲ ಅಡ್ಡೆ ಮಾಡಿತ್ತು ಒಂದು. ಅವಾಗ ಇವ್ರಂದ್ರು, ಯಾರು ಹುಡುಗರು, ಹುಡುಗ ನಾವು ಕೊಡ್ತೇವೆ ಹುಡುಗಿನ ಅಂದ್ರೆ ಆಯ್ತು ಕೊಡ್ತೇವೆ. ಆಯ್ತು ವರದಕ್ಷಿಣೆ ಎಲ್ಲ ಮಾತಾಡಿದ್ರು, ಲಗ್ನ ಎಲ್ಲ ಆಯ್ತು. ಲಗ್ನ ಆದ ಮೂಲಕ ಹುಡುಗ ಹುಡುಗಿಗೆ ಕೋಲ್ಯಾಗ ಕುಂದ್ರಿಸಿ ಒಂದ್ ಜರ ಶಾಂಗಿ ಅದ ಹಾಕಂತ ತಮ್ಮ ಅಪ್ಪಗಳು ಹೇಳ್ತಿರ್ತಾರ. ಅವಾಗ ಕೋಲ್ಯಾಗ ಹೋಯ್ದ ಶಾಂಗಿ ಹಾಕ್ಯಾರ, ಎರಡು ಹುಡುಗ ಹುಡುಗಿ ಕೂಡ್ಸ್ಯಾರ. ಅವಾಗ ಯಾರ ಈ ಹುಡುಗಿ ಮನ್ಯಾಗ ಒಂದು ಮುದುಕಿತ್ತಲ್ಲ, ಆ ಮುದುಕಿ ಹೊರಗಿಂದ 4 ಮಂದಿ ಕರ್ಕೊಂಡ್ ಬರಕ್ಕೆ, ಅಯ್ಯ ನೋಡ ನನ್ನ ಮಗಳು ನನ್ನ ಮೊಮ್ಮಗಳು ಗಂಡ ತೇಟ ಶಾರುಖ್ ಖಾನ್ ಇದ್ದಂಗ ನನ್ನ ಅಕ್ಕಿ ಚಚ್ಚಿ ಮಗಳ ಹೊರಗೆ ಕರ್ಕೊಂಡ್ ಬರಕ್ಕೆ, ಅಯ್ಯ ನೋಡ ನಮ್ಮ ಮೊಮ್ಮಗಳು ಗಂಡ ತೇಟ ಚಚ್ಚಿ ಮಗಳ ಮುದುಕಿ ಗಲ್ಲಕತ್ತದ ಜಜ್ಜಿ ಮಗಳ ಏನ ಇರ್ಬೇಕು ಅನ್ನೋದಕ್ಕ ಆಕಿನ ಹುಡುಗಿ ಮೈ ಮೇಲೆ ಶರಗ ಬೆತ್ತು, ಕೈ ಚೊಂಚತ್ತು ನೋಡ್ದ. ಅಲಾಲ ಅಂದವ ಹುಡುಗ ಅನ್ನಕ್ ಬಾ ಮಗಳ ಈ ಸಲ ಮುದುಕಿ ಮಗಳ ಕೂತಾಲೆ. ಮುದುಕಿ ಮಾತ್ರ 4 ಮಂದಿ ಕರ್ಕೊಂಡ್ಬತ್ತು. ನೋಡ ಇವತ್ತೇಟ ಮಗಳ ಗಂಡ ದರ್ಶನ ಚಚ್ಚಿ ಮಗಳ ಅವಾಗ ಅಂದ, ಎಲ್ಲಿ ಗಡಿಗೆ ಮಗಳ ಕಿಲಿ ಹಾಕಿಲಿ ನಾನು ನಾ ಗೆದ್ದಿಲ್ಲ ಗೆದಿರು ಅಷ್ಟು ಸುಲಭ ಇಲ್ಲ ಜೀವನದಲ್ಲಿ. ಅವಸಂಕದ ರಾಯಣ್ಣಗೌಡ ತಾಯಿ ಹೋದ ಜತ್ತ ತಾಲೂಕು, ಸಾಂಗ್ಲಿ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದೊಳಗ ಅವಸಂಕ ರಾಯಣ್ಣಗೌಡ ಬಹಳ ಬರ್ತಾನೆ. 9 ದಿವಸ ಉಪವಾಸ ಬೀಳುತ್ತಿದ್ದ ಅವಸಂಕದ ರಾಯಣ್ಣಗೌಡ. ಉಪವಾಸ ಬೀಳುತ್ತಿದ್ದ, ದಿನನಿತ್ಯ ಕಟ್ಟಿಗೆ ಕಡಿಲಾಕ ಹೋಗ್ತಿದ್ದ, ದಿನನಿತ್ಯ ಒಂದು ಹೊರಿ ಕಟ್ಟಿಗೆ ತಗೊಂಡು ಬರ್ತಿದ್ದ, ಮಾರಿ ತನ್ನ ಹೆಂಡ್ರ ಮಕ್ಕಳು ಸಲುತ್ತಿದ್ದ ರಾಯಣ್ಣಗೌಡ. ಅವಾಗ ಒಂದ್ ದಿವಸ ಮುಂಜಾನೆ ಜಳಕ ಮಾಡಿ ಕೆಟ್ಟ ಕಾಡ ಅರಣ್ಯಕ್ಕೆ ಹೋಗ್ಯಾನ, ಕಿಲ್ಲಾಳ ಭೂಮಿಗೆ ಹೋಗ್ಯಾನ ರಾಯಣ್ಣ. ಹೋಗಿ ಲಕ್ಷ್ಮಿ ಇದ್ದ ಒಂದು ಬನ್ನಿ ಗಿಡ, ಆ ಬನ್ನಿ ಗಿಡಕ್ಕೆ ಹೋಗಿ ಕೊಳ್ಳಿ ತಗೊಂಡು ಕಡಿಬೇಕಂತ ಕೊಳ್ಳಿ ಎತ್ತಾನ. ಆ ಬನ್ನಿ ಗಿಡದ ಬಡ್ಡ್ಯಾಗ ಲಕ್ಷ್ಮಿ ಕೂತಾಳ. ಅವಾಗ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಬಂದು ಅವನು ಕೊಳ್ಳಿ ಹಿಡಿದ್ರು. ಏಪ್ಪ ಯಾಕೋ ರಾಯಣ್ಣ
ನಾ ಕೂತ ಗಿಡ ನೀ ಯಾಕೆ ಕಡಿತೀಯಪ್ಪ ಅಂತ ಲಕ್ಷ್ಮಿ ಆ ರಾಯಣ್ಣನ ಕೊಳ್ಳಿ ಹಿಡಿದಳು. ಅವಾಗ ರಾಯಣ್ಣ ಹೇಳ್ತಾನೆ, ಯವ್ವ ನಂದು ಪರಿಸ್ಥಿತಿ ಏನ ತಾಯಿ, 9 ದಿವಸ ಉಪವಾಸ ಬೆಳಿಬೇಕ ತಾಯಿ, ಇದೇ ಕಟ್ಟಿಗೆ ಕರೆದ ನನ್ನ ಹೆಂಡ್ರ ಮಕ್ಕಳು ಸಲುತ್ತೀನಿಯವ್ವ, ಅದಕ್ಕಾಗಿ ಬಂದ ನಾ ಈ ಗಿಡ ಕಡಿಲಕತ್ತಿನಂದ. ಅವ ಲಕ್ಷ್ಮಿ ಹೇಳ್ತಾಳೆಯಪ್ಪ, ಲಕ್ಷ್ಮಿ ಇದ್ದ ಗಿಡ ಆ ಹೊಲದಾಗ ಎಲ್ಲೇ ಈಗ ನೋಡಿ ನಮ್ಮ ಹಿರಿಯರ್ತಾರ, ಬನ್ನಿ ಗಿಡ ಕಡಿಬಾರ್ದವ ಲಕ್ಷ್ಮಿ ಇರ್ತಾಳ ಗುರುಗಳು. ಹಾ, ಅದು ಲಕ್ಷ್ಮಿ ಇದ್ದ ಗಿಡ ಕಡಿಬಾರ್ದು, ಬನ್ನಿ ಗಿಡ ಇದ್ದಲ್ಲಿ ಲಕ್ಷ್ಮಿ ಇರ್ತಾಳ. ಅವಾಗ ಇವ ಯಾರು ಮಾಡ್ತಾನ, ಕಡಿಬೇಕಂತ ಏನು ಹೋಗಿದ್ದಲ್ಲ, ಲಕ್ಷ್ಮಿ ಅತ್ತಾಳಪ್ಪ, ನಾನು ಈ ಬನ್ನಿ ಗಿಡದ ಬಲ್ಲಿ ವಾಸ ಮಾಡೀನಿ, ನಾ ಇದ್ದ ಗಿಡ ಕಡಿಬೇಡ ಅಂದಳು. ಯವ್ವ ನಾ ಈ ಗಿಡ ಕಡಿಯೋದು ಬಿಡ್ತೀನಿ ಕರೆ, ಆದ್ರೆ ನನ್ನ ಮನಿ ನನ್ನ ಮಕ್ಕಳು ಹೆಣ್ತಿದು ಹೊಟ್ಟೆ ತುಂಬಬೇಕಲ್ಲಮ್ಮ. ಅವಾಗ ಲಕ್ಷ್ಮಿ ಹೇಳ್ತಾಳ, ಅಂತ ಪರಿಸ್ಥಿತಿ ನೀನು ಬಂದದ, ನಾ ಹೇಳಿದಾಗ ಒಂದು ಕೆಲಸ ಮಾಡು, ನನ್ನ ಗಿಡ ಕಡಿಬೇಡ, ನಿನಗ 3 ರೂಪಾಯಿ ಬೆಳ್ಳಿ ನಾಣ್ಯ ಕೊಡ್ತೀನಿ. ಏನೋ ನಿನ್ನ 3 ಬೆಳ್ಳಿ ನಾಣ್ಯ ಕೊಡ್ತೀನಿ, ಇದನ್ನ ತಗೊಂಡ ಒಯ್ದು ನಿನ್ನ ಹೆಂಡ್ರ ಮಕ್ಕಳ ಪೂಜನ ಮಾಡ ಅಂತ 3 ರೂಪಾಯಿ ಕೊಟ್ಟಳು. ಅವಾಗ ಒಂದು ಮಾತು ಹೇಳ್ತಾಳ ಲಕ್ಷ್ಮಿ, ನೋಡ್ರಿ ಹೆಂಗದ ಮಜಾ. ಲಕ್ಷ್ಮಿ ಹೇಳ್ತಾಳ, ಅಪ್ಪ ರಾಯಣ್ಣ 3 ಬೆಳ್ಳಿ ನಾಣ್ಯ ಕೊಟ್ಟಿನಿ, ಇವ್ ತಗೊಂಡು ಒಯ್ಯಿ, ಆದ್ರೆ ಎಲ್ಲಿ ಅಪ್ಪಿ ತಪ್ಪಿ ತೆಳಗಿಡಬೇಡ, ಯಾಕೆ ಒಂದ ನಾ ಯಾಕೆ ಹೇಳ್ತೀನಿ ಅಟ್ಟು ಕೇಳಲಿ ಅಂತ ಹೇಳಿದ್ರು. 3 ಬೆಳ್ಳಿ ನಾಣ್ಯ ತಗೊಂಡು ಹೆಗಲ ಮೇಲೆ ಕೊಳ್ಳಿ ಇಟ್ಟುಕೊಂಡು ಮನಿಗೆ ಹೋಗಿ ತನ್ನ ರುಮಾಲ ಪದರಿನೊಳಗ ಕಟ್ಟಿ ಅವ ಲಕ್ಷ್ಮಿ ಹೇಳಿದ್ದ ಮರ್ತ ಅಲ್ಲಿ ಮನ್ಯಾಗ ತನ್ನ ಪಡಸಲಿ ಒಳಗಿಟ್ಟ. ಇದೇ ಲಕ್ಷ್ಮಿ ಹೆಗ್ಗಣಾಗಿ ಬಂದು ತಗೊಂಡು ಬುದ್ಧಿಸಿ, ಇದೇ ಲಕ್ಷ್ಮಿ ತಗೊಂಡು ಹೆಗ್ಗಣಾಗಿ ಬುದ್ಧಿ ಸೇರಿದಳು. ಅವಾಗ ಅಳ್ಳಕತ್ತ, ಅಲ್ಲ ದಿನನಿತ್ಯ ಒಂದು ಹೊರಿ ಕಟ್ಟಿಗೆ ತಂದು ನನ್ನ ಹೆಂಡ್ರ ಮಕ್ಕಳು ಸರುತ್ತಿದ್ದೆ, ಇವತ್ತು ನನ್ನ ಪರಿಸ್ಥಿತಿ ಎಂಥದ್ದು ಬತ್ತಲ್ಲ, ಆ ಲಕ್ಷ್ಮಿ ಮಾತು ಕೇಳಿ ನಾನು ಏನೋ ತಪ್ಪು ಮಾಡಿದೀನಿ, ಏನೋ ಸುಮ್ಮ ಆ ಗಿಡ ಕರ್ಕೊಂಡು ಬಂದ್ರೆ ನನ್ನ ಹೆಂಡ್ರ ಮಕ್ಕಳು ಇವತ್ತೊಂದಿನ ಉಪಜಿನ ಆತಿತ್ತಲ್ಲ ಅಂತ ರಾಯಣ್ಣಗೌಡ ಕಣ್ಣಾಗ ನೀರು ತಂದು ಅಳತಿದ್ದ. ಮರ್ದಿನ ಮುಂಜಾನೆ ಎದ್ದು ಗಂಡ ಹೆಂಡತಿ ಕಲ್ತು ಉಪವಾಸ ಮಕ್ಕಳು ತಗೊಂಡು ಉಪವಾಸ ಮನ್ಕೊಂಡ್ರು, ಒಂದ್ಸರಿ ನೀರು ಕುಡಿದ್ರು ರಾತ್ರಿ. ಮರ್ದಿನ ಮುಂಜಾನೆ ಎದ್ದು ಹೇಳ್ಕತ್ತಾಳ್ರಿ, ನಿನ್ನೆರೆ ಉಪವಾಸ ಬಿದ್ದವು ನಮ್ಮ ಮಕ್ಕಳು, ನಾವು ಉಪವಾಸ ಬೀಳಿಕರೆ ನಮ್ಮ ಮಕ್ಕಳು ಉಪವಾಸ ಬಿದ್ದಾವ, ಈಗ ಜಲ್ದ ಹೋಗಿ ನೀವು ಕಟ್ಟಿಗೆ ತಗೊಂಡು ಬಂದು ಮಾರಿ ಏನಾರೆ ಮಕ್ಕಳಿಗೆ ತಗೊಂಬರಿ ಉಪಜೀನ ಮಾಡೋಣಂತಾಳ. ಮುಂಜಾನೆ ಎದ್ದು ಮತ್ತೆ ಹೆಗಲ ಮೇಲೆ ಕೊಳ್ಳಿ ಇಟ್ಟುಕೊಂಡು ರಾಯಣ್ಣ ತಿಲ್ಲಾಳ ಭೂಮಿಗೆ ವಾದ ಹೋಗಿ ಮತ್ತೇನು ಲಕ್ಷ್ಮಿ ಭೇಟಿಯಾಗಿದ್ದಾಳಲ್ಲ ಅದೇ ಗಿಡಕ್ಕೆ ಮತ್ತೆ ಕೊಳ್ಳಿ ತಗೊಂಡು ಕಡಿಬೇಕತ್ತಿದ್ದ. ಲಕ್ಷ್ಮಿ ಮತ್ತೆ ಪ್ರತ್ಯಕ್ಷ ಆಗಿ ಬಂದು ಅವನು ಕೊಳ್ಳಿ ಹಿಡಿದಳು. ಅವಾಗ ಕೇಳ್ತಾಳೆ, ಏನೋ ರಾಯಣ್ಣ ನಿನ್ನಿನ ದಿವಸ ನಿನಗ ನಾನು 3 ರೂಪಾಯಿ ಬೆಳ್ಳಿ ನಾಣ್ಯ ಕೊಟ್ಟಿದ್ದೆ, ಮತ್ತ ಅದನ್ನ ತಗೊಂಡು ಪೂಜೆನ ಮಾಡ್ಕೊಂತ ಹೇಳಿದೆ, ಮತ್ತ ಬಂದು ಕಡ್ಲಕತ್ತಿಯಲ್ಲೋ ಯಾಕಂತ ಕೇಳಿದಾಗ ಅವಾಗ ರಾಯಣ್ಣ ತಾನ, ಯವಾ ನಿನ್ನೆ 3 ರೂಪಾಯಿ ಕೊಟ್ಟಿಕರೆ ಅದನ್ನ ಒಯ್ದಲ್ಲಿ ನಾನು ಮನೆಯಾಗಿಟ್ಟೆ, ಇದೇ ಲಕ್ಷ್ಮಿ ಹೆಗ್ಗಣಾಗಿ ಬಂದು ತಗೊಂಡು ಬುದ್ಧಿ ಸೇರಿ. ಹೌದಾ, ಹಿಂಗಾಗ್ಯದ, ಆಯ್ತು ಹಂಗಾದ್ರೆ ಬಿಡು, ನಾ ಹೇಳ್ದಂಗ ಈ ಗಿಡ ಕಡಿಬೇಡ, ಒಂದು ಕೆಲಸ ಮಾಡ ಹೇಳುವ, ಏನಿಲ್ಲ ಒಂದು ಚಂದ್ರನ ಹಾರ ಕೊಡ್ತೀನಿ. ಚಂದ್ರನ ಹಾರ ಅಂದ್ರೆ ಏನು, ಬಂಗಾರದ ಹಾರ, ಒಂದು ದೊಡ್ಡ ಬಂಗಾರದ ಹಾರ ಕೊಡ್ತೀನಿ, ಅದನ್ನ ತಗೊಂಡು ಒಯ್ದು ನಿನ್ನ ಮಕ್ಕಳಿಗೆ ನಿನ್ನ ಹೆಂಡ್ರಿಗೆ ಚಂದ್ರ ಸಲು ಅಂತೇಳಿ ಆ ತಾಯಿ ರಾಯಣ್ಣ ಹೇಳ್ತಾಳ. ಅವಾಗ ರಾಯಣ್ಣ ಅದೇ ತಗೊಂಡು ಬರಬೇಕಂತ 2 ಹೆಜ್ಜೆ ಇಡ್ತಿದ್ದ. ಮತ್ತ ಲಕ್ಷ್ಮಿ ಹತ್ರ, ಹೇ ರಾಯಣ್ಣ ಯಾಕೆವ ಯಾಕೂ ಇಲ್ಲ, ಒಂದು ಮಾತು ನೆನಪಿಟ್ಕೋ ಹೇಳ್ತಾಯಿ, ಏನಿಲ್ಲ ಈ ಚಂದ್ರನ ಹಾರ ಕೊಟ್ಟಿನಿ, ಎಲ್ಲಿ ತಗೊಂಡು ಹೋಗಿ ಮನೆಗೆ ಹೋಗಿ ಹತ್ತುತ್ತಾನ, ಇದಕ್ಕೆ ಎಲ್ಲಿ ತೆಳಗಿಡಬೇಡ, ಎಲ್ಲಿ ತೆಳಗಿಡಬೇಡ, ಆಯ್ತು ಹಿಂಗ ಅಂದವನೇ ಚಂದ್ರನ ಹಾರ ತಗೊಂಡ ಹೆಗಲ ಕೊಳ್ಳಿ ಇಟ್ಕೊಂಡ. ಬ್ಯಾಸಿಗೆ ಬಿಸಿಲು ಹರಣ ಹಾರಂಗಾಗಿದ್ದು, ಅರ್ಧ ದಾರಿ ಬಂದ ಬರುವಕ ಇವನಿಗೆ ಹರಣ ಹಾರಂಗಾಯ್ತು ಬಾಯಾರಿಕಾಗಿ. ಅವಾಗ ಒಂದು ಸಣ್ಣ ಹಳ್ಳ ಇತ್ತು, ಆ ಹಳ್ಳದಾಗ ನೀರು ಕುಡಿಬೇಕಂತ ಆ ಚಂದ್ರನ ಹಾರ ಅಲ್ಲೇ ಇಟ್ಟಾನ. ಬೊಗ್ಸಿ ತಗೊಂಡು ನೀರು ಕುಡಿತಿದ್ದ. ಇದೇ ಲಕ್ಷ್ಮಿ ಹದ್ದಾಗಿ ಬಂದು ಆ ಚಂದ್ರನ ಹಾರ ತಗೊಂಡು ವ್ಯಾಪಾರ ಹದ್ದಾಗಿ ಬಂದು ತಗೊಂಡು ಹಾರಿ ಹೋಗಿಬಿಟ್ಟು ಮತ್ತೆ ಒಂದೇ ಸವನ ಕಣ್ಣಾಗ ನೀರು ಹಾಕಕತ್ತ. ಎಂತ ನನ್ನ ಪರಿಸ್ಥಿತಿ ಬಂತಲ್ಲಪ್ಪ, ಒಂದಿನ ಉಪವಾಸ ಬಿದ್ದರೆ ನಡೀತದ, 2 ದಿವಸ ಆಯ್ತು ನಮ್ಮ ಮಕ್ಕಳು ಉಪವಾಸ ಬಿದ್ದವಲ್ಲ ಅಂತ ಹೇಳಿ ಒಂದೇ ಸವನ ಕಣ್ಣಾಗ ನೀರು ತಂದು ರಾಯಣ್ಣ ಅಳುತ್ತಾನೆ, ಒಂದೇ ಸವನ ಅಳುತ್ತಾನೆ. ಹೆಂಡತಿ ಮನೆಗೆ ಬಂದು ಕೂಡಲೇ ಕೇಳ್ತಾಳ್ರಿ, ಕಟ್ಟಿಗೆ ತಂದಿರೇನು, ಏನಾರೇ ಉಪಜೀನಕ್ಕೆ ತಂದಿರೇನು? ಇಲ್ಲ
ಹಿಂಗಿನ ಮಾತು ಹಿಂಗಾಯ್ತು ಅಂದಾಗ ಅಯ್ಯೋ ಶಿವನೇ, ಆ ದಿನನಿತ್ಯ ಒಂದು ಹರಿ ಕಟ್ಟಿಗೆ ಮಾರಿ ಆಗಾಕ ನಮ್ಮ ಮಕ್ಕಳು ಸರುತ್ತಿದ್ದೆವು, ಇವತ್ತು ಆ ಲಕ್ಷ್ಮಿ ನಮ್ಗೆ ಅದನ್ನೂ ತಪ್ಪಿಸಲಂತೆ ಗಂಡ ಹೇಳಿ ಕಲ್ತು ಒಂದೇ ಸಣ್ಣ ಕಣ್ಣಾಗ ನೀರು ಹಾಕ್ತಾರೆ, ಒಂದೇ ಸಣ್ಣ ಕಣ್ಣಾಗ ನೀರು ಹಾಕ್ತಾರೆ. ಮತ್ತೆ ಬೆಳಿಗ್ಗೆ ಆಯಿತು, ಲಕ್ಷ್ಮಿ ಏನ ನೆತ್ತಿಳಲ್ಲ ಆ ಗಿಡ ಯಾವಾಗ 2 ದಿವಸ ಆಯ್ತು ನನಗೆ ಉಪವಾಸ ಕೆಡವೇಳ ಅಂದ್ರ ಆ ಗಿಡ ಇವತ್ತು ಕಡ್ಕೊಂಡು ಬರ್ಬೇಕಂತ ರಾಯಣ್ಣ ತಯಾರಾಗಿ ಹೊಳ್ಳಿ ತಿಲ್ಲಾಳ ಭೂಮಿಗೆ ಹೋಗಿ ಲಕ್ಷ್ಮಿ ಎದ್ದ ಗಿಡ ಕಡಿಬೇಕಂತ ಶಿಟ್ಟಿಗೆ ಕಡಿತಿದ್ದ. ಲಕ್ಷ್ಮೀ ತಾಯಿ ಬಂದು ಮತ್ತೆ ಎದುರು ನಿಂತಳು ಕೇಳ್ತಾಳಪ್ಪ, ರಾಯಣ್ಣ ಅಲ್ಲೋ ನಿನ್ನಿನ ದಿವಸ ಮಾನ್ಯ ದಿವಸ ಬೆಳ್ಳಿ ನಾಣ್ಯ ಕೊಟ್ಟೆ, ನಿನ್ನಿನ ದಿವಸ ಚಂದ್ರನ ಹಾರ ಕೊಟ್ಟೆ, ಕರೆ ಮತ್ತ ಬಂದು ನನ್ನ ಗಿಡ ಕಡ್ಲಕತ್ತಿ ಅಲ್ಲ ಅಂದಾಗ ಅವಾಗ ರಾಯಣ್ಣ ಹೋಗಾ ತಾಯಿ ನಿನ್ನ ಮಾತು ಕೇಳಿ ನನ್ನ ಹೆಂಡ್ರ ಮಕ್ಕಳು ಉಪವಾಸ ಬಿದ್ದಾರವ, ನೀ ಏನ್ ಹೇಳಿದ್ರು ಕೇಳಂಗಿಲ್ಲ, ನಾ ಇವಾಗ ಗಿಡ ಕಡದೆ ತಗೊಂಡು ಹೋಗ್ತೀನಿ ಅಂದಾಗ ಆ ಸಮಯದಲ್ಲಿ ಲಕ್ಷ್ಮಿ ಹೇಳ್ತಾಳ, ರಾಯಣ್ಣ 2 ದಿವಸ ಕೊಟ್ರೆ ನಿನಗೆ ಉಪಯೋಗ ಮಾಡ್ಕೊಳಕ್ ಬರ್ಲಿಲ್ಲ, ಒಂದು ಮಾತು ಹೇಳ್ತೀನಿ ಕೆಲಸ ಮಾಡಿ ಅಂದ್ರು. ಏನ್ ಹೇಳಿವ, ನಾ ಇವತ್ತೇನು ಕೊಡಂಗಿಲ್ಲ, ಸ್ವತಃ ನಾನೇ ನಿನ್ನ ಮನೆಗೆ ಬರ್ತೀನಿ ಇಟ್ಕೋತಿ ಹಂಗ. ಲಕ್ಷ್ಮಿ ಕೇಳಕತ್ತಾಳ, ರಾಯಣ್ಣ ತಾಯಿ ನೀ ಬರ್ತಿ ಅಂದ್ರೆ ನಂದೇನು ಕೇಳ್ತೀವ ಅಂದ. ಪಾದಕ್ ಬಿದ್ದ ಒಂದು ಮಾತು ಹೇಳ್ತಾಳ ಲಕ್ಷ್ಮಿ, ನಾ ನಿನ್ನ ಮನೆಗೆ ಬರ್ತೀನಿ ಬರಲ್ಲ ಅನ್ನಂಗಿಲ್ಲ, ಯಾವಾಗ ನೀನು 3 ಸಲ ಹೋಗು ಹೋಗು ಹೋಗತ್ತೆ, ಯಾವಾಗ ನೋಡು 3 ಸಲ ಅವಾಗ ನೀನು ಮನೆ ಬಿಟ್ಟು ಹೋಗ್ತೀನಿ, ಅಲ್ಲಿತನ ನಾವು ಹೋಗಂಗಿಲ್ಲ, ಅಲ್ಲಿತನ ನಾವು ಹೋಗಂಗಿಲ್ಲ. ಲಕ್ಷ್ಮಿ ಹೇಳಕತ್ತ ಆಯ್ತವಾ ಬಾ ಅಂದ. ಅವಾಗ ಹೇಳ್ತಾಳ ಲಕ್ಷ್ಮಿ, ನಾನು ನಿನ್ನ ಮನೆಗೆ ಬರ್ತೀನಿ, ಬಂದ ಯಾರ ರೂಪವಾಗಿರ್ತೀನಿ ಅಂತ ತಿಳ್ಕೊಂಡಿ, ನಿನ್ನ ಮಗಳು ಕನ್ನವನ ರೂಪದೊಳಗೆ, ನಿನ್ನ ಮಗಳು ಏನದಾಳ ನಿನ್ನ ಹೆಣ್ಣು ಮಗಳು ಕನ್ನವನ ರೂಪದೊಳಗ ನಾ ಇರ್ತೀನಿ, ಏನೇ ಕೇಳೋದಿತ್ತಂದ್ರ ನಾನು ಕೇಳಿ ಮಾಡ್ಬೇಕಂದಾಗ ಆಯ್ತು ತಾಯಿ ಅಂತ ರಾಯಣ್ಣ ಒಪ್ಕೊಂಡ ಹೊಳೆ ಮನೆಗೆ ಬಂದ ಲಕ್ಷ್ಮಿ ಕರ್ಕೊಂಡ ಬಾಕಿನ ಮಗಳ ರೂಪದೊಳಗ ಲಕ್ಷ್ಮಿ ಬಂದು ಸೇರ್ಕೊಂಡಳು. ಮುಂದ 7 ನಂಬರ್ ಭೂಮಿ ರಾಯಣ್ಣಂದು ಎಲ್ಲಾ ಚೀತ್ರ ಹತ್ತಿ ಎಲ್ಲಾ ಜಬಲ್ ಹತ್ತಿ ಹೋಗಿತ್ತು. ಅವಾಗ ಆ ಲಕ್ಷ್ಮಿ ಹೇಳ್ತಾಳ, ರಾಯಣ್ಣ ಚಡಚಣ ಬಾಜಾರಕ್ಕೆ ಹೋಗು, ಎಲ್ಲಿ ದೂರ ಆಗಿದ ಕತಿ ಅಲ್ಲಿದು ಇಲ್ಲೇ ಆಗಿರು, ಚಡಚಣ ಬಾಜಾರಕ್ಕೆ ಹೋಗು, ಚಡಚಣ ಬಾಜಾರದಾಗ ಎತ್ತ ತಗೊಂಡ ಬಾ, ತಗೊಂಡ ಬಂದು ನಿನ್ನ ಹೊಲ ಹಸನ ಮಾಡು. ಎತ್ತ ಎಂತಾಗಿರ್ಬೇಕು, ನೀವು ಹೋಗಿ ಆ ಬಾಜಾರದಾಗ ನಿಂತಾಗ ದುಂಡ ಮೈ ಪಿಂಡಗಾಲ ಗುಂಡಗೋಡ ನೀವು ಹೋಗಿ ಆ ಎತ್ತ ನೋಡೋ ಟೈಮದಾಗ ಮುಗಿಸೋ ಟೈಮದಾಗ ಆ ಎತ್ತಿನ ಬಲಕಿನ ಕೊಂಬಿನ ಮ್ಯಾಲ ಕಾಗಿ ಕೂತು ಕಾಣಬೇಕು, ಅವೇ ಎತ್ತ ತಗೊಂಡು ನೀವು ಮನೆಗೆ ಬರಬೇಕು, ಅವೇ ಎತ್ತ ತಗೊಂಡು ಮನೆಗೆ ಬರಬೇಕು. ಆಯ್ತು ತಾಯಿ ಅಂದ. ಚಡಚಣ ಬಾಜಾರಕ್ಕೆ ಬಂದ, ಎತ್ತ ತಾಯಿ ಹೇಳ್ದಂಗ ಅಂತವೇ ಎತ್ತ ತಗೊಂಡು ಮನೆಗೆ ಹೋಗಿ ತನ್ನ 7 ನಂಬರ್ ಭೂಮಿ ಹಸನ ಮಾಡದ, ಮಿರ್ಗ ಮಿಂಚಿತು, ಏನ್ ಬಿತ್ತಲೇವ ಅಂತೇಳಿ ತನ್ನ ಮಗಳಿಗೆ ಕೇಳ್ದ. ಲಕ್ಷ್ಮೀ ಸ್ವರೂಪ ಇದ್ದಳಲ್ಲ ಮಗಳಿಗೆ ಕೇಳಿದಾಗ ಅವಾಗ ಹೇಳ್ತಾಳ, ನೀ ಏನು ಜ್ವಾಳ ಬಿತ್ತಿ ಬ್ಯಾಡ, ತೊಗರಿ ಬಿತ್ತಿ ಬ್ಯಾಡ, ಹುರ್ಲಿ ಬಿತ್ತಿ ಬ್ಯಾಡ, ಮುಕುಣಿ ಏನು ಬಿತ್ತಿ ಬ್ಯಾಡ, ಮತ್ತೇನು ಬಿತ್ತಲೇವ, ಏನಿಲ್ಲ, ಇಡೀ 7 ನಂಬರ್ ಭೂಮಿ ಎಲ್ಲ ಹೀರಿ ಬೀಜ, ಏನೋ ಹೀರಿ ಬೀಜ. ಇವ ಹೀರಿ ಬೀಜ ತಗೊಂಡು ಏನ್ ನಾ ಹೇಳ್ದಂಗ ನೀ ಸುಮ್ ಯಾಕಲ್ದೇವ ಅಂತ 7 ನಂಬರ್ ಭೂಮಿ ತಾಯಿ ಹಸಿ ಸಿಕ್ಕಿತ್ತು, ಮಳೆಯಾಗಿ ಮಿರಗ ಮಿಂಚಿತ್ತು, ಹೋಗಿ 7 ನಂಬರ್ ಭೂಮಿ ಎಲ್ಲ ಹೀರಿ ಬೀಜ ಬಿತ್ತದ. ಇಡೀ ಮುಂದ ಹೀರಿಕಾಯಿ ಇಟ್ಟಿಟ್ಟು ಪಿಂಡ ಬಿದ್ದು, ಮುಂದ ಅದೇ ಹೀರಿ ಬೀಜ ತಗೊಂಡು ಅದೇನು ಒಟ್ಟು ಕಾಯಿ ಹರಿದು ಕಣ ಮಾಡಿ ಒಟ್ಟು ಬಡದ ರಾಶಿ ಮಾಡದರ ಲಕ್ಷ್ಮಿ ಆಶೀರ್ವಾದ ಆದ ಕಾಲಾಗ ಹೀರಿ ಬೀಜ ಹೋಗಿ 3 ರತ್ನ ಚೀಲ ತುಂಬಬೇಕು ಅಂತ ನೋಡಿ, 3 ರತ್ನ ಚೀಲ ತುಂಬಿಕೊಂಡ ಹೊಳಿ ಮನೆಗೆ ಬಂದ. ಮುತ್ತು ರತ್ನ ಆಗಿದ್ದು ಎಲ್ಲಾ ದೊಡ್ಡ ಶಾರ ಪಟ್ಟಣದಲ್ಲಿ ಮಾರ್ಕೊಂಡು ಬಂದು ರಾಯಣ್ಣ ಹೋಗಿ, ರಾಯಣ್ಣ ಗೌಡ ಆದ, ಊರಿಯ ಗರ್ಭ ಶ್ರೀಮಂತ ಆದ.